ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಯಾರು 8 ಗಂಟೆಗಳಿಗಿಂತ ಹೆಚ್ಚು ಕಾಲ ನಿಲ್ತಾರೋ ಸೊ ಅವರಲ್ಲಿ ಈ ಒಂದು ವೇರಿಕೋಸ್ ವೇನ್ಸ್ ಹೆಚ್ಚಾಗಿ ಬರುತ್ತೆ ಅಂತ. ಅಂಡ್ ಇದನ್ನು ಹೊರತುಪಡಿಸಿದರೆ ಬೇರೆಯವರಲ್ಲೂ ಕೂಡ ಈಗ ಕುತ್ಕೊಂಡು ಕೆಲಸ ಮಾಡೋರು 9 to 6 ವರ್ಕ್ ಮಾಡೋರಿಗೂ ಕೂಡ ಈ ಒಂದು ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಕಾಡೋದಕ್ಕೆ ಶುರುವಾಗಿದೆ. ಇದು ಯಾವ ರೀಸನ್ಗೆ, ಹಾಗೆ ಇದರ ಲಕ್ಷಣಗಳು ಹೇಗಿರುತ್ತೆ ಅಂತ? ಈಗ ವೆರಿಕೋಸ್ ವೇನ್ಸ್ ಹೆಚ್ಚಾಗಿ ಹೇಳ್ದಂಗೆ ಮೋರ್ ದೆನ್ 8 to 10 hours per day ಲಾಂಗ್ ಸ್ಟ್ಯಾಂಡಿಂಗಿಂದ ಬರುತ್ತೆ ಅಂತ ಹೇಳ್ಬೋದು. ಇನ್ ಸಮ್ ಕೇಸಸ್ ಲೈಕ್ ಲಾಂಗ್ ಸಿಟ್ಟಿಂಗ್ ಇದ್ದರೂ ಕೂಡ ಸೊ ಅವರಲ್ಲಿ ಕಾಣಿಸುತ್ತೆ. ಬಟ್ ಹೆಚ್ಚಿನ ಮಟ್ಟಿಗೆ ನಾವು ನೋಡೋದಾದರೆ ಲೈಕ್ ಲಾಂಗ್ ರನ್ನಿಂಗ್ ಇರ್ಬೋದು ಅಥವಾ ಹೆಚ್ಚಾಗಿ ಯೂಸೇಜ್ ಮಾಡೋರಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಆ್ಯಂಡ್ ಹೆಚ್ಚಾಗಿ ನಿಂತ್ಕೊಳ್ಳೋರಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಸೊ ವೆರಿಕೋಸ್ ವೇನ್ಸ್ ಅಂತ ಹೇಳಿದಾಗ ಸೊ ರಕ್ತನಾಳಗಳಲ್ಲಿ ಒಂದು ಪ್ರೆಷರ್ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಸೊ ಅಗೇನೆಸ್ಟ್ ದ ಗ್ರಾವಿಟಿ ಆ ಪರ್ಟಿಕ್ಯುಲರ್ ವ್ಯಾಲ್ವಲ್ಲಿ ಸೊ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ತದನಂತರ ಆ ವ್ಯಾಲ್ವ್ ಎಲಾಸ್ಟಿಸಿಟಿನ ಕಳ್ಕೊಳ್ಳುವಂಥದ್ದು. ಸೊ ಹಾಗಾಗಿ ರಕ್ತನಾಳಗಳು ಉಬ್ಬುವಂಥ ಚಾನ್ಸಸ್ ಹೆಚ್ಚು ಅಂತಲೇ ಹೇಳ್ಬೋದು. ಸೊ ಇನಿಷಿಯಲ್ ಆಗಿ ಸ್ಪೈಡರ್ ವೇನ್ಸ್ ಅಂದರೆ ವೆಬ್ ಫಾರ್ಮೇಷನ್ ಅಥವಾ ಜೇಡ್ರಿಬಲ್ಲೆ ಥರ ಕಾಣಿಸ್ಕೊಳ್ಳುತ್ತೆ. ಇಟ್ ಮೇ ಬಿ ಬ್ಲೂಯಿಶ್ ಡಿಸ್ಕಲರೇಷನ್ ಅಥವಾ ಪರ್ಪಲ್ ಡಿಸ್ಕಲರೇಷನ್ ಇರ್ಬೋದು ಅಥವಾ ಗ್ರೀನಿಶ್ ಡಿಸ್ಕಲರೇಷನ್ ಇರ್ಬೋದು. ಸೊ ಡಿಪೆಂಡಿಂಗ್ ಅಪಾನ್ ದ ಆರ್ಟೀರಿಯಲ್ ಅಥವಾ ವೀನಸ್ ಇನ್ವಾಲ್ವ್ಮೆಂಟ್ ಅದು ಹೆಚ್ಚಾಗಿ ಕಾಣಿಸುತ್ತೆ. ಸೊ ಕೆಲವ್ರಿಗೆ ಅಲ್ಲಲ್ಲೇ ಒಂದು ವೆಬ್ ಫಾರ್ಮೇಷನ್ ಅಂದರೆ ಗುಂಪು ಗುಂಪಾಗಿ ಕಾಣಿಸ್ಕೊಂಡ್ರೆ, ಸೊ ಇನ್ನು ಕೆಲವರಲ್ಲಿ ಸುರುಳಿ ಸುತ್ತಿದ ಹಾಗೆ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಎಂಗೋಜ್ಮೆಂಟ್ ತುಂಬ ಜಾಸ್ತಿ ಆದರೆ ಕಾಲು ಕಪ್ಪಾಗುವಂಥದ್ದು, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಿರೋದಿಲ್ಲ. ಸೊ ಯಾವಾಗ ರಕ್ತ ಪರಿಚಲನೆ ಆಗೋದಿಲ್ಲ ಸೊ ಅವ್ರಿಗೆ ಹಲವಾರು ಸಿಂಪ್ಟಮ್ಸ್ ಕೂಡ ಕಾಣಿಸ್ಕೊಳ್ಬೋದು. ಸೊ ಈಗ ಗ್ರೇಡ್ 1 ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಸೊ ಗ್ರೇಡ್ 1 ವೆರಿಕೋಸ್ ವೇನ್ಸಲ್ಲಿ ಅಷ್ಟಾಗಿ ಸಿಂಪ್ಟಮ್ಸ್ ಇರೋದಿಲ್ಲ. ರಕ್ತನಾಳಗಳ ಉಬ್ಬುವಿಕೆ ಆಗಿರುತ್ತೆ ಅಥವಾ ಸ್ಪೈಡರ್ ವೇನ್ಸ್ ಥರ ಕಾಣಿಸ್ಕೊಂಡಿರುತ್ತೆ. ಇದು ಅಷ್ಟಾಗಿ ತೊಂದರೆಯನ್ನು ಕೊಡೋದಿಲ್ಲ. ಆ್ಯಂಡ್ ಹಾಗಾಗಿ ಎಷ್ಟೊಂದು ಜನ ಸಿಂಪ್ಟಮ್ಯಾಟಿಕ್ ಅಥವಾ ಜಸ್ಟ್ ಫಾರ್ ಎ ಕಾಸ್ಮೆಟಿಕ್ ಪರ್ಪಸ್ ಅಂದರೆ ನೋಡೋದಕ್ಕೆ ಒಂದು ಆಡ್ನೆಸ್ ಕಾಣುತ್ತೆ ಅಥವಾ ಅವರು ಶಾರ್ಟ್ ಡ್ರೆಸ್ ವೇರ್ ಮಾಡೋಕ್ಕಾಗೋದಿಲ್ಲ. ಸೊ ಆ ಪರ್ಪಸ್ಸಿಗೆ ಕೆಲವರು ಟ್ರೀಟ್ಮೆಂಟ್ನ ಮೊರೆ ಹೋಗ್ತಾರೆ. ಸೊ ಇನ್ನು ಕೆಲವರು ಸೊ ಯಾವುದೇ ರೀತಿ ಟ್ರೀಟ್ಮೆಂಟ್ ಮಾಡೋದಿಲ್ಲ. ಸೊ ಕಾಸ್ಮೆಟಿಕ್ ಪರ್ಪಸ್ ಅಂತ ಹೇಳ್ಬೋದು. ಸೊ ಇನ್ನು ಗ್ರೇಡ್ 2 ವೆರಿಕೋಸ್ ವೇನ್ಸ್ ಅಂತ ಹೇಳಿದಾಗ ಸೊ ಹೆಚ್ಚಾಗಿ ರಕ್ತನಾಳಗಳು ಉಬ್ಬುವುದಕ್ಕೆ ಶುರುವಾಗುತ್ತೆ, ಎಲಾಸ್ಟಿಸಿಟಿನ ಕಳ್ಕೊಳ್ಳುತ್ತೆ. ಸೊ ತದನಂತರ ಅದು ಸುರುಳಿಸುತ್ತದ ಹಾಗೆ ಕಾಣಿಸ್ಕೊಳ್ಳುವಂಥದ್ದು, ಬಲ್ಜಿಂಗ್ ಆಫ್ ವೇನ್ಸ್ ಅಂತ ಹೇಳ್ತೀವಿ. ಸೊ ಇನಿಷಿಯಲ್ ಆಗಿ ಸೂಪರ್ಫಿಷಿಯಲ್ ವೇನ್ ಇನ್ವಾಲ್ವ್ಮೆಂಟ್ ಅಂತ ಹೇಳ್ಬೋದು ಅಥವಾ ಸೂಪರ್ಫಿಷಿಯಲ್ ವೇನ್ ಥ್ರೋಂಬೋಸಿಸ್ ಅಂತ. ಸೊ ಇಟ್ ಮೇ ಇನ್ಕ್ಲೂಡ್ ಪಾಪ್ಯುಲೇಟಿಯಲ್ ವೇನ್ ಇರ್ಬೋದು ಅಥವಾ ಫಿವೋರಲ್ ವೇನ್ ಇರ್ಬೋದು ಅಥವಾ ಲಾಂಗ್ ಸಿಫಿನಸ್ ವೇನ್ ಇರ್ಬೋದು. ಸೊ ಈ ಥರ ಮಲ್ಟಿಪಲ್ ವೇನ್ಸ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಸೊ ಆ ವೇನ್ಸಲ್ಲಿ ಎಲಾಸ್ಟಿಸಿಟಿ ಕಳ್ಕೊಂಡಾಗ ಸೊ ಅದು ಉಬ್ಬೋದಕ್ಕೆ ಶುರುವಾಗುತ್ತೆ. ಅದನ್ನು ನಾವು ಗ್ರೇಡ್ 2 ವೆರಿಕೋಸ್ ವೇನ್ಸ್ ಅಥವಾ ಸ್ಟೇಜ್ 2 ವೆರಿಕೋಸ್ ವೇನ್ಸ್ ಅಲ್ಲಿ ನಾವು ನೋಡ್ಬೋದು. ಸೊ ಯಾವಾಗ ಇದು ಗ್ರೇಡ್ 1 ಅಥವಾ ಗ್ರೇಡ್ 2 ವೆರಿಕೋಸ್ ವೇನ್ಸ್ ನೆಗ್ಲೆಕ್ಟ್ ಮಾಡ್ತಾರೋ ಅಥವಾ ಟ್ರೀಟ್ಮೆಂಟ್ ತಗೊಳ್ಳೋದಿಲ್ವೋ ಸೊ ಆಗ ಅದು ಗ್ರೇಡ್ 3 ವೆರಿಕೋಸ್ ವೇನ್ಸ್ಗೂ ಕೂಡ ಹೋಗ್ಬೋದು. ಆರ್ ಇಟ್ ಕ್ಯಾನ್ ಲೀಡ್ ಟು ಮಲ್ಟಿಪಲ್ ಕಾಂಪ್ಲಿಕೇಶನ್ಸ್ ಇಫ್ ಅನ್ಟ್ರೀಟೆಡ್ ಅಂತ ಹೇಳ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.